ತುಂಬಾ ಜನ ಯಾವಾಗಲೂ ಯಾವುದೋ ಒಂದು ಸಮಸ್ಯೆಯಿಂದಲೂ ಅಥವಾ ಒಂದು ನೋವಿನಿಂದಲೂ ಸೋಲ್ತಾನೆ ಇರ್ತಾರೆ. ಹೆಂಗಂತಂದ್ರೆ ಚಾಪೆ ಕೆಳಗಿರುವಂತ ನೀರಿನಂತದ್ದು, ಇದು ಹೊರಗಡೆ ಕಾಣಿಸೋದೇ ಇಲ್ಲ. ಆದ್ರೆ ಗೆಲುವು ಅನ್ನುವಂಥದ್ದು ಏನಿದೆಲ್ಲ ಅದು ಸೂರ್ಯನಂತೆ ಯಾವಾಗಲೂ ಕೂಡ ಹೊಳಿತಾನೆ ಇರ್ತದೆ. ಆದ್ರೆ ಮೊದಲು ನಾವಿಲ್ಲಿ ಸೋಲು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೋಲು ಅಂತಂದ್ರೆ ಮನುಷ್ಯನಲ್ಲಿ ಕುತೂಹಲ ಇಲ್ಲದಿರುವುದು. ಎಸ್, ನೀವು ಕೇಳ್ತಾ ಇರೋದು ಸತ್ಯ, ನಾನು ಹೇಳ್ತಾ ಇರುವಂತದ್ದು ಸತ್ಯ. ಮನುಷ್ಯನಲ್ಲಿ ಕುತೂಹಲ ಇಲ್ಲದಿರುವುದೇ ನಿಜವಾದ ಸೋಲು ಅಂತ ನಾನು ಹೇಳ್ತೀನಿ. ಯಾಕೆಂತ ಕೇಳಿದ್ರೆ ನೋಡಿ, ನನ್ನಿಂದ ಏನು ಮಾಡಕ್ಕಾಗುದಿಲ್ಲ ಅನ್ನುವಂಥ ಒಂದು ನಿರಾಶೆ ಆಗಿರ್ಬೋದು, ಅಥವಾ ನನ್ನ ಬದುಕು ಅಥವಾ ನನ್ನ ಜೀವನನೇ ತುಂಬಾ ನಿಸ್ಸಾರವಾಗಿದೆ ಅನ್ನುವಂಥ ಒಂದು ಚಿಂತೆ, ಅಂದ್ರೆ ನನ್ನ ಜೀವನ ಒಂದು ಅರ್ಥವಿಲ್ಲದಂತಾಗಿದೆ, ಒಂದು ಪ್ರಯೋಜನವಿಲ್ಲದಂತಾಗಿದೆ ಅನ್ನುವಂಥ ಒಂದು ಚಿಂತೆ, ಒಂದು ಕೊರಗೇನಿದೆ ಅಲ್ಲ, ಅದು ಕೂಡ ಆಗಿರ್ಬೋದು. ಜೊತೆಗೆ ನಾನು ಎಲ್ಲಿ ಸೋಲ್ತೀನಿ ಅನ್ನುವಂಥ ಒಂದು ಭಯ ಅನ್ನುವಂಥದ್ದು ಏನಿದೆ ಅಲ್ಲ, ಸೊ ಇವೆಲ್ಲ ಏನಂತಂದ್ರೆ ಒಂದು ಭಯ, ಒಂದು ನಿಸ್ಸಾರ ಅಥವಾ ಒಂದು ನಿರಾಶೆ, ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಕುತೂಹಲವನ್ನ ಕೊಂದಾಕಿ ಬಿಡ್ತವೆ. ಯಾವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಕುತೂಹಲ ಸತ್ತು ಹೋಗ್ತದೋ ಅದನ್ನ ನಾವು ಸೋಲು ಅಂತ ಕರಿತೀವಿ. ಸೊ ಈ ಸೋಲು ಅನ್ನುವಂಥದ್ದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಲ ನಾವು ಜೀವನದಲ್ಲಿ ಸೋತೇವು ಅಂದ ತಕ್ಷಣ ಏನಾಗುತ್ತೆ, ಇನ್ನು ನಮ್ಗೆ ಮುಕ್ತಿನೇ ಇಲ್ಲ, ನನ್ನ ಜೀವನ ಮುಗದೇ ಹೋಯ್ತು ಅಂತ ಅನ್ಕೊಳ್ತೀವಿ. ಸೊ ಅದು ಸರಿಯಾದ ಪದ್ಧತಿ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತ ಕೇಳಿದ್ರೆ ನಾಳೆ ಅನ್ನುವಂಥದ್ದು ಒಂದಿದೆ. ನಾಳೆ ಅನ್ನೋದ್ರ ಮೇಲೆ ಮನುಷ್ಯನಿಗೆ ಆಸೆ ಸಾಯಬಾರದು. ಯಾಕಂತ ಕೇಳಿದ್ರೆ ಇವತ್ತು ನಾವು ಸೋತಿರಬಹುದು ಗುರು, ನಾಳೆ ಗೆಲ್ತೀನಿ ಅನ್ನುವಂಥ ಒಂದು ಛಲ, ಒಂದು ಹಠ ಇರಬೇಕು ಮನುಷ್ಯನಿಗೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಕಾಲ ಅನ್ನುವಂಥದ್ದು ಎಂತ ಗಾಯವನ್ನಾದ್ರೂ ಕೂಡ ಮಾಗಿಸುತ್ತದೆ ಅನ್ನುವಂಥ ಒಂದು ಸೂಕ್ತಿಯನ್ನ ನಾವು ಚಿಕ್ಕವರು ಇರುವಾಗಲಿಂದ ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಮೇಲೆ ನಮಗೆ ಭರವಸೆ ಅಥವಾ ನಂಬಿಕೆ ಇರಲೇಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸೈನಿಂಗ್ ಆಫ್, ಸೈನ್ ರಾಜ್.